ಇನ್ನೆಲ್ಲಿ ಹನೂರು ತಾಲೂಕಿದ್ದು ಚಾಮರಾಜನಗರದಲ್ಲಿ ಇದೆಯಲ್ಲ, ಆ ಜಿಲ್ಲೆಯಲ್ಲಿ ಇದೆಯಲ್ಲ. ಕೊಳ್ಳೇಗಾಲಕ್ಕೆ ಹೋಗಿದ್ದಾರೆ. ಅಲ್ಲಲ್ಲ, ಕೊಳ್ಳೇಗಾಲದಲ್ಲಿ 3 ಜನ ಸತ್ತೋಗಿದ್ದಾರೆ ಅಂತ ಹೇಳಿದ್ದಾರೆ. ಆಮೇಲೆ KR ಪೇಟೆ ಇದಕ್ಕೆ ಹಾಸ್ಪಿಟಲ್ ನೀವು ಒಂಥರ ಸೆಟ್ ಮಾಡ್ಕೊಂಡಂಗಿದ್ದೀರ ಎಲ್ಲ. ಸೆಟ್ ಮಾಡ್ಬಿಟ್ಟು ದೂರ ತಗೊಂಡೋದ್ರೆ ಪ್ರೊಟೆಸ್ಟ್ ಮಾಡೋರಿಗೆಲ್ಲ ಸ್ವಲ್ಪ ದೂರ ತಗೊಂಡೋದ್ರೆ ಒಳ್ಳೇದಾಗ್ತೈತೆ ಅಂತ ಮಾಡಿ ಸೆಟ್ ಮಾಡವ್ರೆ ಅಧ್ಯಕ್ಷ. ಅವ್ರ ಜಿಲ್ಲೆಯಲ್ಲೇ ಮೆಡಿಕಲ್ ಕಾಲೇಜ್ ಇದೆ, ಜಿಲ್ಲೆಯಲ್ಲೇ ಮೆಡಿಕಲ್ ಇದೆ, ಅಲ್ಲೆಲ್ಲ ಡಾಕ್ಟರ್ಗಳಿದ್ದಾರೆ, ಎಲ್ಲ ಆಗ್ಲಿ. ಅದನ್ನೇ ನಾನು ಹೇಳೋದು. ಮತ್ತೆ ಪರಮೇಶ್ವರ್ ಇದ್ದಾರೆ ಅಧ್ಯಕ್ಷರೇ, ನಾನು ಹೋಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀನಿ. ಎಲ್ಲಾನ ಸತ್ತರೆ ಅಲ್ಲಿ ಪೊಲೀಸರು ಹೋಗಿ ಮಹಾಜರ್ ಮಾಡಬೇಕು, ಪೊಲೀಸರು ಅಲ್ಲೇ ಹೋಗಿ ಮಹಾಜರ್ ಮಾಡಬೇಕು. ಮಹಾಜರ್ ಇಲ್ದಿರ ಈ ಬಾಡಿನಲ್ಲೇ ಎತ್ಕೊಂಡು ಔಟಿದ್ದಾರೆ. ನೋಡು, ಅದನ್ನು ಬದುಕಿದ್ರಂತೆ, ಸಾಯಿಸ್ಬಿಟ್ಟು ಬದುಕಿದ್ರು ನೋಡಿ. ನಿಮ್ಮ ಸ್ಟೇಟ್ಮೆಂಟ್ ಅಲ್ಲಿ ಏನಿದೆ? ಸ್ಪಾಟ್ ಅಲ್ಲೇ ಹೋಗಿದ್ರು, ಒಬ್ಬರಿಗೆ ಗಾಯ ಆಗಿತ್ತು. ಏನ್ ಮಾಡಿದ್ದಾರೆ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ತಗೊಂಡು ಹೋಗಿದ್ದಾರೆ. ಮಧ್ಯದಲ್ಲಿ ಒಬ್ಬರು ತೀರೋಗಿ ಅವರೇ ಹೇಳಿದ್ದಾರೆ ಸತ್ತೋಗಿದ್ದಾರೆ 3 ಜನ, ಇನ್ನೊಬ್ಬರು ಬದುಕಿದ್ರು, ಅವ್ರು ತಗೊಂಡೋಗ್ಬೇಕು ಅಂತ ಮಹಿಂದ್ ದಾಸ್. ಓಕೆ, ಅವ್ನು ತಗೊಂಡೋಗ್ಲಿ ಆಸ್ಪತ್ರೆಗೆ. ಆದ್ರೆ ಅಲ್ಲಿ ಉಳಿದವ್ರನ್ನ ಮಹಾಜರ್ ಅಲ್ಲೇ ಮಾಡ್ಬೇಕಾಯ್ತು, ಪೊಲೀಸರು ಮಹಾಜರ್ ಮಾಡ್ಬೇಕಾಯ್ತು. ಪೊಲೀಸರು ಯಾಕೆ ಬರ್ಲಿಲ್ಲ ಮಹಾಜರ್ ಮಾಡಕ್ಕೆ? ಅದಾದ್ಮೇಲೆ ಬಾಡಿ ತೆಗಿಬೇಕಾಯ್ತು. ಇಲ್ಲಿ ಏನೋ ಒಂಥರ ಮುಚ್ಚಿಡೋ ಅಂತ ಒಂದು ಕೆಲಸ ನಡೀತಾ ಇದೆ. ಅದಕ್ಕೋಸ್ಕರ ನಮ್ಗೆ ಅನ್ಸೋ ಅಂತದ್ದು ಇದು. ನಮ್ಗೇನು ಇಂಟ್ರೆಸ್ಟ್ ಇದೆ? ಯಾತಕ್ಕೆ ಮುಚ್ಚಿಡಕ್ ಹೋಗ್ತೀವಿ? ಹೊಡೆದ್ಬಿಟ್ಟಿದ್ದೀರಾ, 3 ಜನ ಕೊಲೆ ಆಗಿಬಿಟ್ಟಿದೆ, ಅದಕ್ಕೆ ಮುಚ್ಚಕ್ಕೆ ಹೋಗ್ತಾ ಇದ್ದೀರಾ ಅಷ್ಟೇ. ಇನ್ನೇನು? ಇಸ್ ಅ ರೋಡ್, ಇಸ್ ಅ ಫೇಲ್ಯೂರ್ ಆಫ್ ದ ಗವರ್ನಮೆಂಟ್, ಇಟ್ ಇಸ್ ದ ಫೇಲ್ಯೂರ್. ನಾವು ಡಿಪೆಂಡ್ ಅಲ್ಲ, ಇದು ಕರ್ನಾಟಕ, ಇದು ಗುಜರಾತ್ ಅಲ್ಲ. ಇದು ಆಮೇಲೆ ಈ ತನಿಖೆಗಳೆಲ್ಲ ನಾವು ನೋಡಿದ್ದೀರಿ. ಈ ತನಿಖೆ ಅಶೋಕ್ ಅವರ, ಇದು ಕರ್ನಾಟಕ ಗುಜರಾತ್ ಅಲ್ಲ. ಇದು ಈಗ ಇದು ಗುಜರಾತ್ ಅಲ್ಲ, ಇದು ಕರ್ನಾಟಕ. ಹೌದೌದು, ಇದು ಕರ್ನಾಟಕನೇ. ನಾನು ತಮಿಳ್ನಾಡು ಅಂತ ಹೇಳಿಲ್ಲ. ತಮಿಳ್ನಾಡು ಅಂತ ಹೇಳಿಲ್ಲ ನಾನು. ತಮಿಳ್ನಾಡು ಮುಖ್ಯಮಂತ್ರಿನೇ ಚೀಮಾರಿ ಹಾಕಿರೋದು ನಿಮ್ಗೆ. ಅಲ್ಲ, ತಮಿಳ್ನಾಡು ಮುಖ್ಯಮಂತ್ರಿ ಚೀಮಾರಿ ಹಾಕಿದ್ದಾರೆ, ಅವರೇನು ಹಾಕಿಲ್ಲ ನಿಮ್ಗೆ, ಚೀಮಾರಿ ಹಾಕಿದ್ದಾರೆ. ಅದರಿಂದ ತಮಿಳ್ನಾಡು ಚೀಫ್ ಮಿನಿಸ್ಟರ್ಗೆ ಕನಸು ಬಿದ್ದಿತ್ತ? ಅವ್ರೇನೋ ಹೇಳ್ತಾರೆ ಅಂತ ಅದನ್ನ ಯಾಕೆ ನೀವು ಇದು ಮಾಡಕ್ ಹೋಗ್ತೀರಾ? ತಮಿಳ್ನಾಡು ಚೀಫ್ ಮಿನಿಸ್ಟರ್ಗೆ ನಾನು ಸ್ಟೇಟ್ಮೆಂಟ್ ಮಾಡೋದು ಈಗ ಮಾಡಿದ್ದು. ಮತ್ತೆ ಮುಖ್ಯಮಂತ್ರಿ ರಿಯಾಕ್ಷನ್ ಮಾಡೋ ಅವಶ್ಯಕತೆ ಇತ್ತು. ಹಂಗಾರೆ ಮುಖ್ಯಮಂತ್ರಿ ರಿಯಾಕ್ಷನ್ ಮಾಡೋ ಅವಶ್ಯಕತೆ ಇತ್ತು, ಯಾಕೆ ಮಾಡಿದ್ರು? ನಿಮ್ಮ ಇಲಾಖೆ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿ. ನಿಮ್ಮ ಇಲಾಖೆ ಮೇಲೆ ನಿಮ್ಮ ರಾಜ್ಯದ ಆಡಳಿತವನ್ನ ಬೇರೆ ರಾಜ್ಯದವರು ನಡೆಸ್ತಾ ಇದ್ದಾರೆ. ಇಲ್ಲಿ ರಾಜ್ಯದ ಸಚಿವ ಸಂಪುಟ ಆಡಳಿತ ನಿರ್ಣಯ ಎಲ್ಲವೂ ಕೂಡ ಬೇರೆ ರಾಜ್ಯದವರು ನಡೆಸ್ತಾ ಇರೋದು. ಏನ್ ಮಾಡ್ಬೇಕು ಅಂತ ಹೇಳ್ತೀನಿ, ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಅದೇ ಅದನ್ನೇ ಈಗ ತಾವು ಮೊದಲನೇ ಸಾರಿ ತಾವು ಕೂತಿದ್ದೀರ ಸ್ಥಾನದಲ್ಲಿ, ನಾವು ನಿಮ್ಮ ಬಗ್ಗೆ ಒಳ್ಳೆ ಗೌರವ ಇಟ್ಕೊಂಡಿದ್ರಿ. ಇಲ್ಲಿ ರಾಮಲಿಂಗಾರೆಡ್ಡಿ 8 ಬಾರಿನೋ 9 ಬಾರಿನೋ MLA ಮಂತ್ರಿ ಆಗಿದ್ದಾರೆ, ಅವ್ರ ಜ್ಞಾನ ಇದೆ. ಹಿಂದೆ ನಿಂತ್ಕೊಂಡು ಅವರೆಲ್ಲ ಮಾತಾಡ್ತಾರೆ. ಅವ್ರ ಇಲಾಖೆ ಬಗ್ಗೆ ಮಾತಾಡ್ಲಿ ಅದನ್ನು ಸ್ವಲ್ಪ. ಅವ್ರ ಇಲಾಖೆನೇ ಇನ್ನ ಜ್ಞಾನ ಇಲ್ಲ ಅವ್ರಿಗೆ, ಅವ್ರ ಇಲಾಖೆ ಬಗ್ಗೆ ತಿಳ್ಕೊಂಡೇ ಇಲ್ಲ. ಬೇರೆ ಬೇರೆ ಇಲಾಖೆಗಳೆಲ್ಲ ಬಂದು ಮಾತಾಡ್ತಾರೆ, ಹೊಸದಾಗಿ ಬಂದಿದ್ದಾರೆ, ತಿಳ್ಕೊಳ್ಳಿ ಅವ್ರ ಇಲಾಖೆ ಫಸ್ಟ್. ಬೇರೆ ಒಂದ್ ನಿಮಿಷ ದಯಮಾಡಿ, ಅವ್ರ ಇಲಾಖೆ ಮಾತಾಡ್ತಾರೆ. ಸದನದಲ್ಲಿ ನಾವು ಕೂಡ 5 ಬಾರಿ ಇರ್ಬೋದು, ಅಲ್ಲಿ ಆಮೇಲೆ ಹೋಗಿ ಅಲ್ಲಿ ಕೂತ್ಕೊಂಡು ಮಾತಾಡು, ಮಾತಾಡಲ್ವಾ? ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ ಇನ್ನೊಂದು ಇಲಾಖೆ ಸಚಿವರು ಮಾತಾಡಕ್ ಬರಲ್ಲ. ಅವ್ರಿಲ್ಲ ಅಂದ್ರೆ ಮಾತಾಡ್ಲಿ. ಮಂತ್ರಿ ಇಲ್ಲ, ಅವ್ರ ಸಮರ್ಥರಿಲ್ಲ, ಅವ್ರಿಗೆ ಜ್ಞಾನ ಇಲ್ಲ ಅಂತ ಹೇಳಿದ್ರೆ ಮಾತಾಡ್ಲಿ. ಅವ್ರ ಜ್ಞಾನ ಐತೆ, ಎಲ್ಲ ಐತೆ ಅಂದ್ರೆ ಮಾತಾಡಿದ್ರೆ ಅವ್ರನ್ನ ಇನ್ಸಲ್ಟ್ ಮಾಡ್ದಂಗೆ ಆಗ್ತೈತೆ. ಯಾಕೆ ಮಾತಾಡ್ತೀರಾ? ಅವ್ರನ್ನ ಇನ್ಸಲ್ಟ್ ಯಾಕೆ ಮಾಡ್ತೀರಾ? ಆಯ್ತು, ಹೇಳ್ಬಿಡ್ರಿ. ಇನ್ಸಲ್ಟ್ ಮಾಡಬೇಡಿ ಅವ್ರನ್ನ.